ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಜಿಲ್ಲಾಧಿಕಾರಿ ಕಾರ್ಯಾಲಯದಲ್ಲಿ ಇರುವ ದೇವಗಿರಿ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕರ್ನಾಟಕ ಸರ್ಕಾರದ ವತಿಯಿಂದ ಜಿಲ್ಲಾ ಮಟ್ಟದ ಎಸ್ಸಿ ಎಸ್ಟಿ ಮುಖಂಡರ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಸಭೆಯಲ್ಲಿ ಹಾವೇರಿ ಜಿಲ್ಲಾ ಪೊಲೀಸ್ ಅಧೀಕ್ಷಕಿ ಐಪಿಎಸ್ಸಿ ಯಶೋಧ ವಂಟಗೋಡಿ, ಹೆಚ್ಚುವರಿ ಎಸ್ಪಿ ಲಕ್ಷ್ಮಣ್ ಶಿರ್ಕೋಳ್, ಜಿಲ್ಲಾ ಅಬಕಾರಿ ಇಲಾಖೆ ಅಧಿಕಾರಿ ಬಸವರಾಜ್ ಎಸ್ಎಂ, ಉಪವಿಭಾಗದ ಅಧಿಕಾರಿ ಕಲ್ಯಾಣ ಕಾಮಳ್ಳೆ, ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಪ್ರಶಾಂತ್ ಜೇಡಿಸಿರಿ, ಹಲವು ಅಧಿಕಾರಿಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಭೆಯಲ್ಲಿ ಹಾವೇರಿ ಜಿಲ್ಲೆಯ ವಿವಿಧ ತಾಲೂಕುಗಳು ಆದ ಬ್ಯಾಡಗಿ, ಹಾನಗಲ್, ಹಾವೇರಿ, ಹಿರೇಕೆರೂರು, ರಾಣೆಬೆನ್ನೂರು, ರಟ್ಟಿಹಳ್ಳಿ, ಸವಣೂರು ಮತ್ತು ಶಿಗ್ಗಾವಿ ಪ್ರದೇಶಗಳಿಂದ ಆಗಮಿಸಿದ ದಲಿತ ಮುಖಂಡರು ತಮ್ಮ ಕುಂದುಕೊರತೆಯನ್ನು ವಿವರಿಸಿದ್ದಾರೆ. ಶಿಕ್ಷೆ ಪ್ರಮಾಣ ಕಮ್ಮಿ ಇರುತ್ತೆ. ಶಿಕ್ಷೆ ಪ್ರಮಾಣ ಕಮ್ಮಿ ಇರುವುದು ರಾಜ್ಯ ಮಟ್ಟದಲ್ಲೂ ಚರ್ಚೆ ಆಗ್ತದೆ. ಎಲ್ಲ ಕಳವಳಕಾರಿ ವಿಚಾರಣೆ. ಇದರಲ್ಲಿ ಒತ್ತಡ ಮನದ ಮೇಲೆ ಆಗಿದ್ದಲ್ಲ. ನಾವು ಅಡ್ವೊಕೇಟ್ ಇದ್ದೀವಿ, ನಾವು ಅರ್ಥ ಮಾಡ್ಕೋಬೇಕು ಕೋರ್ಟಲ್ಲಿ ಏನು ನಡೆಯುತ್ತದೆ ಅಂತ ಹೇಳಿ. ದೂರುದಾರರನ್ನೇ ಏನೂ ಆಗಿಲ್ಲ ಅಂತ ಹೇಳಿ ಹೊಸದಲ್ಲ ಅಂತಾರೆ. ಅದು ನಮ್ಗೆ ತುಂಬಾ ನೋವಾದ ವಿಚಾರ ಆಗ್ತದೆ. ಅದು ನಾವೆಲ್ಲ ಬ್ರೀಫ್ ಮಾಡಿರ್ತೀವಿ. ಅಲ್ಲಿ PP ಅಥವಾ APP ಕಡೆ ಕರ್ಕೊಂಡು ಹೋದಾಗ ಏನೇನಾಗಿತ್ತು ಅಂತ ಎಲ್ಲ ನೆನಪು ಮಾಡಿಸಿರ್ತೀವಿ. ಅಂದ್ರೆ ನೆನಪು ಮಾಡಿಸಿ ಎಲ್ಲ ಮರ್ತು ಹೋಗುತ್ತೆ ಒಂದಿಷ್ಟು ವರ್ಷ ಆದಮೇಲೆ. ಸೊ ಯಾವ ಟೈಮಲ್ಲಿ ಏನಾಗಿತ್ತು ಏನಂತ ಪಂಚರ್ನ ನೆನಪು ಮಾಡಿಸಿರ್ತೀವಿ, ಸಾಕ್ಷಿದಾರ ನೆನಪು ಮಾಡಿಸಿರ್ತೀವಿ. ಆ ಕಟಕಟೆ ಎಲ್ಲ ಹೋಗಿ ನಿಂತಾಗ ನನಗೇನು ಗೊತ್ತಿಲ್ಲ ಅಂತ ಹೇಳುವಂತಹ ಪರಿಸ್ಥಿತಿ ಇರೋದ್ರಿಂದ 90% ಕೇಸ್ಗಳು ಅಲ್ಲಿ ಆ ರೀಸನಿಂದ ಆಗ್ತಾ ಇದ್ದಾವೆ. ನೀವು ಬೇಕಾದ್ರೆ ಫೋನ್ ಮಾಡಿದ್ರು ಆ ಪೊಲೀಸ್ ಸಮಾಜಕ್ಕೆ, ಇಲ್ಲ ಪೋಸ್ಟಾಗ್ತೈತಿ ಏನಾದ್ರು ಮಾಡಿ ತಾವು ಅದನ್ನ ಬಗೆಹರಿಸ್ಬೇಕು. ಆಗಲೇ ನಾ ಕೋರ್ಟ್ನವ್ರು ವಕೀಲರು ಬಂದಾರಲ್ಲ ಗೊತ್ತಿಲ್ಲ, ಅವ್ರು ಇಮ್ಯುನಿಟಿ ಅಂತ 3 ಹುಡುಗಂತ ಕೆಲವೊಂದು ಹುಡುಗಿಯದು ಪೋಸ್ಟಾಗೈತಿ ಅದನ್ನ ಬಂದು ಸರಿ ಮಾಡೋದು. ಆ ಪೋಸ್ಟಾಗಿ ತರಿಸಿದ್ದೇನೆ. ಅದಕ್ಕೆ ದಯಮಾಡಿ ನಮ್ಮ ಈ SC/ST ಜನರಿಗೆ ಪಾಪ ಕುಟುಂಬಕ್ಕೆ ಒಂದು ಅನ್ಯಾಯ ಆದಂತ ರೀತಿ ಒಳಗೆ ಆಗ್ತದೆ. ತಾವು ಏನು ಇವತ್ತು ಪ್ರೊಸೀಡಿಂಗ್ಸ್ ಅಂತ ಆ ಪ್ರೊಸೀಡಿಂಗ್ಸ್ ಏನಿತ್ತಲ್ಲ ಅಡ್ವಾನ್ಸ್ ಆಗಿ ಅವ್ರಿಗೆ ಒಂದು ಲೆಟರ್ ಮಾಡಿಬಿಟ್ರು, ಕಳಿಸ್ಬಿಟ್ರೆ ನೆಕ್ಸ್ಟ್ ಮೀಟಿಂಗ್ ಬರ್ತಾರೆ. ನೀವು ಹಿಂದೆ ಬಂದು ಓದೋದು ಬೇಡ. ಅವ್ರ ಇಲಾಖೆ ತರಿಸೇನಿ, ಇವ್ರ ಇಲಾಖೆ ಮಾಹಿತಿ ತರಿಸೇನಿ ಮಾಹಿತಿ ತಗೊಂಡು ಅವ್ರಿಗೊಂದು ಲೆಟರ್ ಮಾಡಿಬಿಡೋದು. ನೀವು ಇಂಥ ಪ್ರಶ್ನೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗೆ ಪಂಚಾಯತಿ ಅಧ್ಯಕ್ಷರ ಮನೆಗೋ ಇನ್ನೊಬ್ಬರ ಮನೆಗೆ ಭೇಟಿ ಕೊಡೋದಷ್ಟೇ ಅಲ್ಲ, ನಮ್ಮ ಹಳ್ಳಿಗಳಲ್ಲಿ ಹೋಗಿ ನಮ್ಮ ದಲಿತ ಕೆರೆಗಳಲ್ಲಿ ಹೋಗಿ ನಾವು ನಿಮ್ಮ ಜೊತೆಗೆ ಎಲ್ಲವಿ ಪೊಲೀಸ್ ಇಲಾಖೆ ಕೂಡ ನಾವು ದಲಿತರ ಜೊತೆ ಇದೇ ಇರತಕ್ಕಂಥ ಭಾವನೆ ಮೂಡಲಿ ಅಂತಕ್ಕಂಥ ಒಂದು ವಿಚಾರ. ಒಂದು ಕಡೆ ಪ್ರವೇಶಗಳು ಬಹಳಷ್ಟು ಇನ್ನೂ ಬಾಗಿಲು ಮುಚ್ಚಿದ್ದಾರೆ. ಆದರೂ ಕೂಡ ಏನಾದರೂ ತಿಳ್ಕೊಳ್ಳೋ ನಿಟ್ಟಿನಲ್ಲಿ ಇನ್ನೊಂದು ದಲಿತ ಸಮುದಾಯ ಇವತ್ತು ಹೋರಾಟ ಮಾಡ್ತಕ್ಕಂಥ ಸನ್ನಿವೇಶ ಜೀವಂತವಾಗಿರತಕ್ಕಂಥ ಅಸ್ಪೃಶ್ಯತೆಯನ್ನು ಹೋರಾಡಿಸೋ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳಬೇಕಂತ ಎಲ್ಲರ ಪರವಾಗಿ ಇಂಥ ಸಂದರ್ಭದಲ್ಲಿ ಇಲ್ಲಿ ಎಲ್ಲ ತಾಲೂಕಿನ ಪೊಲೀಸ್ PSI ಅಧಿಕಾರಿಗಳು ಕೂಡ ಸಭೆಯಲ್ಲಿ ಭಾಗವಹಿಸಿದ್ರು. ಸಭೆಯಲ್ಲಿ ಮುಖಂಡರು ಪ್ರಸ್ತಾಪಿಸಿದ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳು ತಕ್ಷಣ ಪ್ರತಿಕ್ರಿಯಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಸಭೆಯಲ್ಲಿ ಸಾಕಷ್ಟು ದಲಿತ ಮುಖಂಡರು ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ರವಿರಾಜ್ ಸಂಶಿ, ಹಾವೇರಿ, ಎಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.